ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಂದು ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ತಪ್ಪದೆ ನೋಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಈಗಾಗಲೇ ಎಸ್ ಐ ಆರ್ ಅಂತ ಹೇಳಿದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ, ಇದ್ರ ಬಗ್ಗೆ ಈಗಾಗಲೇ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈಗಾಗಲೇ SIR ಪರಿಷ್ಕರಣೆ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಕೇಳುವಂತಹ ಡಾಕ್ಯುಮೆಂಟ್ಸ್ ಎಲ್ಲದೂ ಕೂಡ ಸಬ್ಮಿಟ್ ಮಾಡಿದ್ದೀರಾ. ಆದರೆ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀರಾ. ನಿಮ್ಮ ವೋಟರ್ ID-ಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವು ಸಲ್ಲಿಸಿರುವಂತಹ ದಾಖಲಾತಿಗಳೆಲ್ಲದೂ ಕೂಡ BLOಗಳು ಸರಿಯಾಗಿ ತೆಗೆದುಕೊಂಡು ಅವರು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿದ್ದಾರೆ. ಹಾಗೆ ನಮಗೆ ವೋಟರ್ ID ಕೂಡ ಆ್ಯಕ್ಟಿವ್ ಇರುತ್ತೆ, ಡಿಲೀಟ್ ಕೂಡ ಆಗೋದಿಲ್ಲ ಅಂತೇಳ್ಬಿಟ್ಟು ಹೋಪಲ್ಲಿದ್ದೀರಾ. ಆದರೆ ಸ್ನೇಹಿತರೆ, ಈಗಾಗಲೇ ಒಂದಿಷ್ಟು ರಿಪೋರ್ಟ್ಗಳು ಬರ್ತಾ ಇದೆ. 1,11,00,000 ವೋಟರ್ ID-ಗಳು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಇದು ಕರ್ನಾಟಕದಲ್ಲಿ, ಇಂಡಿಯಾದಲ್ಲ ನಾನು ಹೇಳ್ತಾ ಇರೋದು, ಬರೀ ಕರ್ನಾಟಕದಲ್ಲೇ 1,11,00,000 ವೋಟರ್ ID-ಗಳು ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ. ಅದು SIR ಆದ ನಂತರದಲ್ಲಿ. ಸೊ ಏನಕ್ಕೆ ಡಿಲೀಟ್ ಆಗುತ್ತೆ, ಯಾರ್ಯಾರಿಗೆ ಡಿಲೀಟ್ ಆಗ್ತಾ ಇದೆ, ಯಾವ ಪ್ರಾಬ್ಲಮಿಗೋಸ್ಕರ ಡಿಲೀಟ್ ಆಗಿರೋದು, ಡಿಲೀಟ್ ಆಗಿರೋ ಪಟ್ಟಿನಾದರೂ ನಾವು ಹೇಗೆ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳೋದು, ಪ್ರತಿಯೊಂದು ಡೀಟೇಲ್ಸ್ನ ನಿಮಗೆ ತಿಳಿಸಿಕೊಡ್ತೀನಿ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಆದಂಥ ವಿಷಯ ಸಿಗುತ್ತೆ. SIR ಯಾರು ಇದ್ರ ಬಗ್ಗೆ ಈಗ ಅಧಿಕೃತವಾಗಿ ಹೇಳಿಕೆ ಕೊಟ್ಟಿರುವಂಥದ್ದು, ನಾನೇ ಹೇಳ್ತಾ ಇದ್ದೀನ ಅಥವಾ ಸರ್ಕಾರದ ಕಡೆಯಿಂದ ಹೇಳ್ತಿರೋದಾ? ಸೊ ಪ್ರತಿಯೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನೂ ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸಾಕಷ್ಟು ಜನರು ವಿಡಿಯೋ ನೋಡಿ ಹಾಗೆ ಹೋಗ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಫಾಸ್ಟಾಗಿ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ಚಿಕ್ಕದಾಗಿ ಮನವಿ ಮಾಡ್ತಾ ಇದ್ದೀನಿ. ಓಕೆ, ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, SIR ಮತದಾರರ ಪಟ್ಟಿ ಪರಿಷ್ಕರಣೆ 2026 ಇದ್ರ ಬಗ್ಗೆ ನಿಮಗೆ ಈಗಾಗಲೇ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಜುಲೈ ತಿಂಗಳಲ್ಲೇ ಪ್ರತಿಯೊಬ್ಬರ ಡಾಕ್ಯುಮೆಂಟ್ಸ್ನ ಕಲೆಕ್ಟ್ ಮಾಡಿಕೊಂಡು BLO ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗಿದ್ದಾರೆ ಮೊಬೈಲಲ್ಲೇ. ಕೆಲವೊಂದಿಷ್ಟು ಜನರು ಅವರು ಹೇಳಿರುವಂತಹ ಪ್ಲೇಸಿಗೆ ನಿಮ್ಮನ್ನು ಕರೆಸ್ಕೊಂಡು ನಿಮ್ಮ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಆ ಒಂದು ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಆದರೆ ಅದೆಲ್ಲದೂ ಕೂಡ ಸಕ್ಸಸ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಅಂದ್ಕೊಂಡಿದ್ದೀರಾ. ಸಕ್ಸಸ್ ಆಗಿದ್ರೆ 1,11,00,000 ಡಿಲೀಟ್ ಆಗುವಂತಹ ಸಾಧ್ಯತೆ ಇರ್ತಾ ಇರಲಿಲ್ಲ ವೋಟರ್ ID ಕಾರ್ಡ್ಗಳು. ಹಾಗಿದ್ರೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ವೋಟರ್ ಐಡಿಯ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಾಗಿದೆ, ಪ್ರತಿಯೊಂದು ಕೂಡ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಇಡೀ ದೇಶದಲ್ಲೇ ನೋಡಿದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ವೋಟರ್ ಹೆಸರು ಡಿಲೀಟ್ ಆಗ್ತಾ ಇದೆ ಸ್ನೇಹಿತರೆ. ಹೌದು, ವೋಟರ್ ಕಾರ್ಡ್ಗಳು ಅತಿ ಹೆಚ್ಚು ಡಿಲೀಟ್ ಆಗ್ತಿರುವಂಥದ್ದೇ ನಮ್ಮ ರಾಜ್ಯದಲ್ಲಿ. ಕರ್ನಾಟಕದಲ್ಲಿ ಇದುವರೆಗೆ 5,54,00,000 ಕಾರ್ಡ್ಗಳು ಇತ್ತು. SIR ಮತದಾರ ಪಟ್ಟಿ ಪರಿಷ್ಕರಣೆ ಆಗೋದಕ್ಕಿಂತ ಮುಂಚೆ 5,54,00,000 ವೋಟರ್ ID ಕಾರ್ಡ್ಗಳು ಇತ್ತು. ಆದರೆ ಈಗ 20% ವೋಟರ್ ID ಕಾರ್ಡ್ಗಳು ಡಿಲೀಟ್ ಆಗಿದೆ. 1,11,00,000 ಈ ಒಂದು ವೋಟರ್ ID ಕಾರ್ಡ್ಗಳು ಡಿಲೀಟ್ ಆಗುವಂಥ ಸಾಧ್ಯತೆ ಇದೆ. ಸ್ನೇಹಿತರೆ, ಸೆಪ್ಟೆಂಬರ್ 17ನೇ ತಾರೀಕಿನ ತನಕ ನಿಮಗೆ ಈ ಒಂದು ಕರಡು ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇರುತ್ತೆ. ಇದು ನಾನು ಹೇಳ್ತಾ ಇರೋದಲ್ಲ, ಮುಖ್ಯ ಚುನಾವಣಾ ಅಧಿಕಾರಿಗಳು ಈಗಾಗಲೇ ಪ್ರೆಸ್ ಮೀಟನ್ನು ಮಾಡಿ ಮಾಹಿತಿನ ಕೊಟ್ಟಿದ್ದಾರೆ. 1,11,00,000 ಜನರನ್ನ ASDDO ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ಈ ಒಂದು ಪಟ್ಟಿಯ ಕೆಳಗಡೆ ಸ್ನೇಹಿತರೆ ಡೆತ್ ಆಗಿರುವಂತಹ ವ್ಯಕ್ತಿ ಆಗಿರ್ಬೋದು, ಆಬ್ಸೆಂಟ್ ಆಗಿರುವಂತಹ ವ್ಯಕ್ತಿ ಆಗಿರ್ಬೋದು, ಅಡ್ರೆಸ್ನ ಚೇಂಜ್ ಮಾಡಿಕೊಂಡು ಯಾವುದೋ ಬೇರೆ ಅಡ್ರೆಸ್ಸಲ್ಲಿ ಅವರು ಕೆಲಸ ಆಗಿರ್ಬೋದು ಅಥವಾ ಮನೇನ ಕಟ್ಕೊಂಡಿರೋದಾಗಿರ್ಬೋದು, ಈ ರೀತಿ ಇರೋರನ್ನ ಈಗಾಗಲೇ ASDDO ಅನ್ನೋ ಪಟ್ಟಿಗೆ ಸೇರ್ಪಡೆನ ಮಾಡಿದರೆ. ಈ ಒಂದು ಪಟ್ಟಿಗೆ ನೀವು ಕೂಡ ಸೇರ್ಪಡೆ ಆಗಿದ್ರೆ ನಿಮ್ಮ ವೋಟರ್ ID ಕಾರ್ಡ್ ಕೂಡ ಡಿಲೀಟ್ ಆಗುವಂತಹ ಸಾಧ್ಯತೆ ಇದೆ. ಕರಡು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಾದರೆ ಸೆಪ್ಟೆಂಬರ್ 17ನೇ ತಾರೀಕು ತನಕ ನಿಮಗೆ ಟೈಮ್ ಇರುತ್ತೆ. ಮತ್ತೆ ಸೇರ್ಪಡೆ ಆಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ ಕೇಸ್ ಏನಾದರೂ ನಿಮ್ಮ ಅರ್ಜಿ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಸಮಸ್ಯೆ ಇದ್ದರೆ,
ಸೊ ನೀವು ಮತ್ತೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಫಾರಂ 6 ಅಂತ ಹೇಳ್ಬಿಟ್ಟು ಹೇಳ್ತೀವಿ, ಅದರಲ್ಲಿ ಮರು ಅರ್ಜಿನ ಹಾಕೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಅದು ಕೂಡ ಅಕ್ಟೋಬರ್ 19ಕ್ಕೆ ಫೈನಲ್ ಆಗುತ್ತೆ. ಫೈನಲ್ ಲಿಸ್ಟ್ ಬರೋದೇ ಅಕ್ಟೋಬರ್ 19ಕ್ಕೆ. ಅದಾದ ನಂತರ ನೀವೇನಾದರೂ ಹೆಸರನ್ನ ಸೇರ್ಪಡೆ ಮಾಡಿಸೋದಕ್ಕಂತ ಹೋದರೆ, ನಿಮ್ಮ ಹೆಸರು ಮಿಸ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಹೆಸರನ್ನ ಸೇರ್ಪಡೆ ಮಾಡಿಸೋದಕ್ಕೆ ಅವಕಾಶ ಇರೋದಿಲ್ಲ. ಅಷ್ಟರ ಒಳಗಾಗಿ ನೀವು ಸೇರ್ಪಡೆ ಮಾಡಿಸೋದಕ್ಕೆ ಅವಕಾಶ ಇರುತ್ತೆ. ಸೆಪ್ಟೆಂಬರ್ 17ನೇ ತಾರೀಕು ತನಕ ಈಗ ಕರಡು ಪಟ್ಟಿ ರಚನೆ ಆಗ್ತಾ ಇದೆ. ಸೊ ಆ ಒಂದು ಟೈಮಲ್ಲಿ ನಿಮ್ಮ ಹೆಸರು ಏನಾದರೂ ಸೇರ್ಪಡೆ ಆಗಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ ಅರ್ಜಿನ ಸಲ್ಲಿಸಬಹುದು. ಇನ್ ಕೇಸ್ ಏನಾದರೂ ನಿಮ್ಮ ವೋಟರ್ ಐ ಡಿ ಸಕ್ಸಸ್ಫುಲ್ ಆಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 19ನೇ ತಾರೀಕು ತನಕ ಟೈಮ್ ಇರುತ್ತೆ. ಅಕ್ಟೋಬರ್ 19ನೇ ತಾರೀಕಿಗೆ ಫೈನಲ್ ಲಿಸ್ಟ್ ಬರುವಂಥದ್ದು ಸ್ನೇಹಿತರೆ. ಇಲ್ಲ ನೀವು ಯಾವುದಕ್ಕೂ ಕೂಡ ಸೇರ್ಪಡೆನ ಮಾಡಿಸೋದಿಲ್ಲ, ಅಥವಾ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಅಥವಾ ನೀವು ಇದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅಂತ ಹೇಳಿದ್ರೆ, ನೀವೇನಾದರೂ ಇನ್ ಕೇಸ್ ASDDO ಪಟ್ಟಿಯಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಯ್ತು ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ವೋಟರ್ ಲಿಸ್ಟ್ ಕ್ಯಾನ್ಸಲ್ ಆಗೋದಂತೂ ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಹಾಗಿದ್ರೆ ASDDO ಪಟ್ಟಿನ ಚೆಕ್ ಮಾಡ್ಕೊಳ್ಳೋದಾದ್ರೂ ಹೇಗೆ? ಅದರಲ್ಲಿ ನಿಮ್ಮ ಹೆಸರಿದ್ರೆ ಖುಷಿ ಪಡೋದಲ್ಲ, ಅದರಲ್ಲಿ ನಿಮ್ಮ ಹೆಸರು ಮಿಸ್ ಆಗಿ ಏನಾದರೂ ಇದ್ರೆ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ವೋಟರ್ ಐ ಡಿಗೆ ಅರ್ಜಿನ ಸಲ್ಲಿಸಿದ್ರಲ್ಲ ಅದು ಸಕ್ಸಸ್ ಆಗಿಲ್ಲ ಅಂತ ಅರ್ಥ. ಓಕೆ, ನಾನೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತೀನಿ. ವೋಟರ್ ಐ ಡಿಯ ಅರ್ಜಿ ಸಲ್ಲಿಕೆ ಆಗಿಲ್ಲ ಅಂತ ಹೇಳಿದ್ರೆ ಈ ಒಂದು ASDDO ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆ ಆಗಿರುತ್ತೆ. ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕು, ನೀವು ಮತಗಟ್ಟೆ, ಯಾವ ಮತಗಟ್ಟೆಯಲ್ಲಿ ವೋಟ್ ಹಾಕ್ತಿರೋ ಆ ಒಂದು ಶಾಲೆ ಹೆಸರು, ಹಾಗೆ ಅಲ್ಲಿ ಓಪನ್ ಮಾಡಿದ ತಕ್ಷಣ ನಿಮ್ಮ ಹೆಸರು ಏನಾದರೂ ತೋರ್ತಾ ಇದೆ ಅಂತ ಹೇಳಿದ್ರೆ ನೀವು ಈಗಲೇ ಹೋಗಿ ನಿಮ್ಮ ಹತ್ತಿರದ BLO ಆಫೀಸರ್ಗಳನ್ನು ಭೇಟಿ ನೀಡಬೇಕಾಗತ್ತೆ. ಸೊ ನಿಮಗೆ ಹೆಚ್ಚಿನ ಮಾಹಿತಿನ ಈ ವಿಡಿಯೋ ನೆಕ್ಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಈಗ ಮೊದಲನೇದಾಗಿ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ಕರೆಕ್ಟಾಗಿ ನೋಡ್ತಾ ಹೋಗಿ. ಇನ್ ಕೇಸ್ ಏನಾದರೂ ನಿಮಗೆ ಮರ್ತು ಹೋಯ್ತು ಅಂತ ಹೇಳಿದ್ರೆ ಪುನಃ ಈ ವಿಡಿಯೋನ ಹಿಂದೆ ಬಂದು ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ನೋಡ್ತಾ ಹೋಗಿ. ಆಗ ನೀವು ನಿಮ್ಮ ಮೊಬೈಲ್, ಇನ್ನೊಂದು ಮೊಬೈಲ್ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗಲೇ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಮೊಬೈಲಲ್ಲಿ ಯಾವ ರೀತಿಯಾಗಿ ನಾನು ಚೆಕ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ಏನು ನೋಡ್ತಾ ಇದ್ದೀರೋ ಅದು ಅಡ್ಡ ಸ್ಕ್ರೀನ್ ಆಗಿ ನಿಮಗೆ ನಾನು ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋನ. ಯಾಕಂತ ಹೇಳಿದ್ರೆ ನಿಮಗೆ ಇದೇ ರೀತಿಯಾಗಿ ನಾನು ಮೊಬೈಲ್ ಸ್ಕ್ರೀನ್ನ ಅಪ್ಲೋಡ್ ಮಾಡೋದಕ್ಕಂತ ಹೋದರೆ ನಿಮಗೆ ಚಿಕ್ಕದಾಗಿ ಕಾಣುತ್ತೆ. ಸೊ ಹಾಗಾಗಿ ಮೊಬೈಲ್ನ ಅಡ್ಡ ಇಟ್ಕೊಂಡು ಈ ಒಂದು ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದಕ್ಕೆ ಪ್ರಯತ್ನ ಪಡಿ ಸ್ನೇಹಿತರೆ. ಓಕೆ, ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು ಮೊದಲನೇದಾಗಿ ಗೂಗಲಿಗೆ ಹೋಗ್ತಾ ಇದ್ದೀನಿ. ಗೂಗಲಲ್ಲಿ ceo.karnataka.gov.in ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಮೊದಲನೇ ವೆಬ್ಸೈಟ್ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕೆಲವೊಬ್ಬೊಬ್ಬರಿಗೆ ಡೈರೆಕ್ಟಾಗಿ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಈ ರೀತಿಯಾಗಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಇಲ್ಲಿ ಮಧ್ಯಭಾಗದಲ್ಲಿ ASDDO ಲೀಸ್ಟ್ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಯಾವ ಜಿಲ್ಲೆಗೆ ಸಂಬಂಧಪಟ್ಟವರು ಅಂತೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಸ್ನೇಹಿತರೆ ನಾನು ಉಡುಪಿ ಜಿಲ್ಲೆನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ಉಡುಪಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಜಿಮೇಲ್ ಕೇಳುತ್ತೆ. ಆ ಜಿಮೇಲಿಂದ ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಒಂದು ಡ್ರೈವ್ ಓಪನ್ ಆಗುತ್ತೆ, ಗೂಗಲ್ ಡ್ರೈವ್ ಓಪನ್ ಆಗುತ್ತೆ. ಇಲ್ಲಿ ವಿಧಾನಸಭಾ ಕ್ಷೇತ್ರ ಕೇಳ್ತಾ ಇರುತ್ತೆ ನೋಡಿ. ಬೈಂದೂರು ಅಂತ ಬಿಟ್ಟಿದೆ, ಕುಂದಾಪುರ ಅಂತಿದೆ, ಉಡುಪಿ ಅಂತಿದೆ, ಕಾರ್ಕಳ. ಈ ರೀತಿಯಾಗಿ ಸಾಕಷ್ಟು ಏನೇನು ವಿಧಾನಸಭಾ ಕ್ಷೇತ್ರಗಳಿದೆಯೋ ಅದೆಲ್ಲದೂ ಕೂಡ ಓಪನ್ ಆಗುತ್ತೆ. ನಾನಿಲ್ಲಿ ಉಡುಪಿ ಅಂತ ಹೇಳ್ಬಿಟ್ಟೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಿಮಗೆ ಓಪನ್ ಆಗುತ್ತೆ ಯಾವ ಮತಗಟ್ಟೆಗೆ ಸೇರಿದವರು ಅಂತೇಳ್ಬಿಟ್ಟು ಇಲ್ಲಿ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು. ಇದು ಒಂದೇ ಸಲ ನೀವು ಎಲ್ಲದನ್ನು ಕೂಡ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ, 1 by 1 ಆಗಿ ಚೆಕ್ ಮಾಡ್ಕೊಳ್ತಾ ಹೋಗಿ. ಈ ಒಂದು ಟೈಮಲ್ಲಿ ಈಗ ಓಪನ್ ಆಗ್ತಾ ಇದೆ ನೋಡಿ. ಈ ರೀತಿ ಓಪನ್ ಆಗುವಂಥ ಟೈಮಲ್ಲಿ ನಿಮಗೆ ಮೊಬೈಲ್ ನಂಬರ್ ಕೇಳುವಂತಹ ಸಾಧ್ಯತೆ ಇರುತ್ತೆ. ಮೊಬೈಲ್ ನಂಬರ್ ಇನ್ ಕೇಸ್ ಏನಾದರೂ ಕೇಳ್ತು ಅಂತ ಹೇಳಿದ್ರೆ ಆ ಒಂದು ಮೊಬೈಲ್ ನಂಬರ್ ನೀವು ಆ್ಯಡ್ ಮಾಡಿದ್ರೆ ಅದಕ್ಕೊಂದು OTP ಬರುತ್ತೆ. OTP ಬಂದು ಆದಮೇಲೆ ಮತ್ತೆ ಈ ಒಂದು ಫೈಲ್ ಓಪನ್ ಆಗುವಂಥದ್ದು. ಕೆಲವೊಬ್ಬೊಬ್ಬರಿಗೆ ವೋಟರ್ ಐ ಡಿ ಕೂಡ ಕೇಳುತ್ತೆ. ವೋಟರ್ ಐ ಡಿ ನಂಬರ್ನ ಎಂಟರ್ ಮಾಡಿದ್ರೆ ಓಪನ್ ಆಗುತ್ತೆ. ನಾನೀಗ ಚೆಕ್ ಮಾಡ್ತಾ ಇದ್ದೀನಲ್ಲ, ಅದು ಏನೂ ಕೇಳ್ತಾ ಇಲ್ಲ. ವೋಟರ್ ಐ ಡಿನೂ ಕೇಳ್ತಾ ಇಲ್ಲ, ಫೋನ್ ನಂಬರು ಕೇಳ್ತಾ ಇಲ್ಲ. ಈ ರೀತಿ ಸಾಕಷ್ಟು ಜನರಿಗೆ ಏನೂ ಕೇಳದೆ ಕೂಡ ಓಪನ್ ಆಗುವಂತಹ ಸಾಧ್ಯತೆ ಇರುತ್ತೆ. ಚೆಕ್ ಮಾಡ್ಕೊಳ್ಳಿ ನೋಡಿ. ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಯಾವುದೋ ಒಂದು ಊರು ಓಪನ್ ಆಗಿದೆ ನೋಡಿ. ಇಲ್ಲಿ ಪ್ರೈಮರಿ ಸ್ಕೂಲು
ನಂಚಾರು ಅಂತ ಹೇಳ್ಬಿಟ್ಟಿದೆ ನೋಡಿ ಇಲ್ಲಿ. ಈ ರೀತಿಯಾಗಿ ಅಂದರೆ ಇಲ್ಲಿ ಈ ಒಂದು ಮತಗಟ್ಟೆಯಲ್ಲಿ, ಈ ಒಂದು ಪ್ರೈಮರಿ ಸ್ಕೂಲ್ ಮತಗಟ್ಟೆಯಲ್ಲಿ ನೀವು ವೋಟ್ ಹಾಕಿದ್ದೀರಾ, ಇದರ ಸಂಬಂಧಪಟ್ಟಂತಹ ಏನು ಮತದಾರರಿದ್ದಾರೋ ಅಲ್ಲಿಗೆ ಸಂಬಂಧಪಟ್ಟಂಥ ಆ ಒಂದು ಊರಲ್ಲಿ, ಆ ಒಂದು ಗ್ರಾಮದಲ್ಲಿ ಏನು ವೋಟ್ ಹಾಕಕ್ಕೆ ಹೋಗ್ತಿರೋ ಅದಕ್ಕೆ ಸಂಬಂಧಪಟ್ಟಂಥವರ ಹೆಸರು ಬಂದಿದೆ ನೋಡಿ. ಇಲ್ಲಿ ಎಷ್ಟು ಜನರ ಹೆಸರಿದೆ. ಇದು ಒಂದು ಮತಗಟ್ಟೆಯಲ್ಲಿ ಬಂದಿರುವಂಥ ಹೆಸರು. ನಾನು ಫಾರ್ ಎಕ್ಸಾಂಪಲ್ ತೆಗೆದಿರುವಂಥದ್ದು. ನಿಮ್ಮೂರು ಯಾವುದಂತ ನನಗೆ ಗೊತ್ತಿಲ್ಲ, ಅದರಲ್ಲಿ ತೆಗೆದ್ರೆ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ನಿಮಗೆ ಎಪಿಕ್ ನಂಬರ್ ಇರುತ್ತೆ, ವೋಟರ್ ID ನಂಬರ್ ಇರುತ್ತೆ, ಹಾಗೆ ಎಲೆಕ್ಟರ್ ನೇಮ್ ಅಂತ ಹೇಳ್ಬಿಟ್ಟು ಕೂಡ ಇದೆ. ಯಾರು ಈ ಒಂದು ವೋಟರ್ IDಗೆ ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ಇರುತ್ತೆ. ಹಾಗೆ ರಿಲೇಷನ್ ಕೂಡ ಇರುತ್ತೆ ಸ್ನೇಹಿತರೆ. ಹಸ್ಬೆಂಡ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಈ ರೀತಿಯಾಗಿ ರಿಲೇಟಿವ್ ಡೀಟೇಲ್ಸ್ ಕೂಡ ಇರುತ್ತೆ. ಹಾಗೆ ಏಜ್ ಕೂಡ ಇರುತ್ತೆ. ಅವರು ಡೆತ್ ಆಗಿದ್ದರೆ ಡೆತ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಮೆನ್ಷನ್ ಆಗಿರುತ್ತೆ. ಇಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಕೂಡ ಎಂಟ್ರಿ ಆಗಿರುತ್ತೆ. ಸೊ ಕೆಲವೊಬ್ಬೊಬ್ರದ್ದು ಡಾಕ್ಯುಮೆಂಟ್ ಸರಿ ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಪರ್ಮನೆಂಟ್ಲಿ ಶಿಫ್ಟೆಡ್ ಅಂತ ಹೇಳ್ಬಿಟ್ಟು ಕೂಡ ಬಂದಿರುವಂತಹ ಸಾಧ್ಯತೆ ಇರುತ್ತೆ. ನೀವು ಅದಕ್ಕೆ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೀವು ರ್ಯಾಂಡಮ್ ಆಗಿ ಚೆಕ್ ಮಾಡೋದಕ್ಕೆ ಹೋದರೆ ನಿಮ್ಮ ಊರು ಸಿಗದೇ ಇರುವಂತಹ ಚಾನ್ಸಸ್ ಕೂಡ ಇರುತ್ತೆ. ಸೀರಿಯಲ್ ನಂಬರ್ ಆಗಿ ಚೆಕ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿ ಇದನ್ನು ಚೆಕ್ ಮಾಡಿದ್ರೆ ಫಸ್ಟ್ ಫೈಲು ಇದರಲ್ಲಿ ನಿಮ್ಮ ಊರು ಬಂದಿಲ್ಲ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಫೈಲ್ ಓಪನ್ ಮಾಡಿ, ಅದರಲ್ಲೂ ನಿಮಗೆ ಬಂದಿಲ್ಲ ಅಂತ ಹೇಳಿದ್ರೆ ಅದರ ನೆಕ್ಸ್ಟ್ ಫೈಲ್ ಓಪನ್ ಮಾಡಿ, ಅದರ ನೆಕ್ಸ್ಟ್ ಫೈಲ್ ಓಪನ್ ಮಾಡಿ, ಸಿಗುತ್ತೆ. ಇಲ್ಲಿದೆ ನೋಡಿ 4, 5, 6 ಈ ರೀತಿಯಾಗಿ ಸೀರಿಯಲ್ ನಂಬರ್ ಇರುತ್ತೆ. ಇದರಲ್ಲೇ ನಿಮಗೆ ಹೆಚ್ಚು ಕಮ್ಮಿ 50ನೇ ಪೇಜ್ ತನಕ ಓಪನ್ ಆಗಿದೆ. ಇನ್ನೂ ಓಪನ್ ಆಗೋದಕ್ಕೆ ಅವಕಾಶ ಕೂಡ ಇದೆ. ಇದು ಒಂದು ವಿಧಾನಸಭಾ ಕ್ಷೇತ್ರದ್ದು ಸ್ನೇಹಿತರೆ. ಈ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆ, ನಿಮಗೆ ಈಗ ಇರುವಂಥ ಡೌಟು, ಈಗ ಈ ಒಂದು ಫೈಲಲ್ಲಿ ನಿಮ್ಮ ಹೆಸರೇನಾದರೂ ಇದ್ದರೆ ಟೆನ್ಷನ್ ಆಗುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ. ಈ ರೀತಿ ನಿಮ್ಮ ಹೆಸರೇನಾದರೂ ತೋರಿಸ್ತಾ ಇದೆ, ಈ ಒಂದು ಲೀಸ್ಟಲ್ಲಿ ತೋರಿಸ್ತಾ ಇದೆ ಹೆಸರು ಅಂತ ಹೇಳಿದ್ರೆ, ನಿಮ್ಮ ಹತ್ತಿರದ BLO ಆಫೀಸರ್ಸ್ಗಳಿರ್ತಾರಲ್ಲ, ನಿಮ್ಮ ಮನೆಗೆ ಈಗಾಗಲೇ ಬಂದಿರ್ತಾರೆ, SIR ಫಾರ್ಮ್ ತಗೊಂಡು ನಿಮ್ಮ ಮನೆಗೆ ಬಂದಿರ್ತಾರೆ. ಸೊ ಅವರ ಗಮನಕ್ಕೆ ತನ್ನಿ. ನೀವು ಚೆಕ್ ಮಾಡುವಾಗ ನಿಮ್ಮ ಅಕ್ಕಪಕ್ಕದ ಮನೆಯವರು ಕೂಡ ಅವರ ಹೆಸರೇನಾದರೂ ಬಂದಿದ್ದರೆ ಅವರ ಗಮನಕ್ಕೂ ಕೂಡ ಈ ಒಂದು ವಿಚಾರನ ತನ್ನಿ. ಸೊ ಈ ರೀತಿ ಬಂದಿದೆ, ನಿಮ್ಮ ಅರ್ಜಿ ಸಲ್ಲಿಕೆ ಆಗಿಲ್ಲ, ಫೇಲ್ ಆಗಿದೆ, ಮತ್ತೆ ಮರು ಅರ್ಜಿಗೆ ಅವಕಾಶ ಕೊಟ್ಟಿದ್ದಾರೆ, ಮರು ಅರ್ಜಿಗೆ ನೀವು ಅಪ್ಲಿಕೇಶನ್ ಸಲ್ಲಿಸಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿ ಸ್ನೇಹಿತರೆ. ಹೌದು, ನೀವು ಆ ಒಂದು ಹೆಲ್ಪ್ ಮಾಡೋದ್ರಿಂದ ಅವರಿಗೂ ಕೂಡ ಅನುಕೂಲಗಳಾಗತ್ತೆ ಇದರಿಂದ. ಇಲ್ಲ ಅಂತ ಹೇಳಿದ್ರೆ ಅವರ ವೋಟರ್ ID ಕೂಡ ಕ್ಯಾನ್ಸಲ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅವರ ವೋಟರ್ ID ಕೂಡ ಡಿಲೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ನಿಮಗೆ ಈ ಒಂದು ವೆಬ್ಸೈಟ್ನ ಲಿಂಕನ್ನು ಡೈರೆಕ್ಟಾಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ವೆಬ್ಸೈಟಿಗೆ ಜಂಪ್ ಆಗ್ಬೋದು. ಓಕೆ, ನಿಮಗೆ ಈ ಒಂದು ವಿಡಿಯೋದಿಂದ ಸ್ವಲ್ಪನಾದರೂ ಉಪಯೋಗವಾಗಿದ್ದರೆ ದಯವಿಟ್ಟು ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.